ಒಟ್ಟ ಈ ಭೂಮಿಗೆ ಲಗ್ನ ಮಾಡ್ಬೇಕಾದ್ರೆ ಖರ್ಚು ಎಟ್ಟಾಗ್ಯದಪ್ಪ ಅಂತಂದ್ರೆ 72,000 ಖರ್ಚಿಗೆ ಬಂದದ. ಬೇಕಾದ್ರೆ ಇವ್ರು ಕೊಟ್ಟಿಗೆರೆ ಋಣಮುಕ್ತ ಮಾಡತ್ ಹೇಳ್ರಿ. ಹೌದಲ್ರಿ ಮಾಸ್ತರ ಆಕಿನ ಸಾಲ ಲಗ್ನಕ್ಕ ಇಲ್ಲಿ ಹೇಳ್ತಾರಲ್ರಿ ಮುಂದ ಬ್ರಹ್ಮ ವಿಷ್ಣು ರುದ್ರ ಈಶ ಸದಾಶಿವ ಶ್ರೀ ಗಣೇಶ ಎಷ್ಟು ಮಂದಿ ಕೂಡಿ ಬಂದಾರ ಅಂತ ಹೇಳ್ಯಾರ. ಅವ್ರು ಕೂಡಿ ಲಗ್ನ ಮಾಡ್ಯಾರ ಅಂತ ಹೇಳ್ಯಾರಲ್ಲ ಪದ್ಯದ. ಅದಕ್ಕ ಮಾಸ್ತರ ಮತ್ತೇನ್ ಕೇಳ್ಯಾರ? 77 ಬಿಟ್ಟು ಇನ್ನೊಂದು ಕೇಳ್ಯಾರಮ್ಮ. ಮತ್ತೇನ್ ಕೇಳ್ಯಾನ? ತಿಪ್ಪ್ಯಾನ ಮನುಷ್ಯ ಏನ್ ಕೇಳ್ರಿ? ಅರ್ಜುನ್ ಸಿರಿ ಹುಟ್ಟಾನ, ಭೀಮ ಸಿರಿ ಹುಟ್ಟಾನ, ಅವ್ರೆಲ್ಲಾ ಸಿರಿ ಹುಟ್ಟಾರ ಅಂತ ಹೇಳ್ಯಾನ. ಹೌದು ಮಾಸ್ತರ ಒಂದ್ ಜನಪದ ಕೇಳಿದೋ ನೀ ಹಂಗ ಏ ಮಾತು ಆಡಿದರೆ ಮುತ್ತು ಒಡೆದರೆ ಮರಳಿ ಬರುವುದಿಲ್ಲೋ ಅದು ಬ್ಯಾರೇನೆ ಐತಿ. ಸೀರಿ ಹುಟ್ಟವ್ರಿಗೆಲ್ಲ ನೀವು ಹೆಂಗಸರನ್ನ ಬ್ಯಾಡ್ರು ಅದ್ರಾಗ ಬ್ಯಾರೇನೆ ಐತಿ ತಮ್ಮ. ಅದು ಬ್ಯಾರೆ ವಿಷಯ. ಸೀರಿ ಹುಟ್ಟೋದಾಗ ಹೆಂಗಸರೇ ತಿಳಿದಿದ್ದೀನಿ. ಅವ್ರು 20 ಜೋಡೆ ಗುಡಾಗ ಒಳಗಿನ ಸಾಮಾನು ಬದಲಿ ಆಗಿಲ್ಲ ತಿಳ್ಕೊಸಿ. ಮತ್ತೆ ಶಿವ ಹೇಳ್ತಾನೆ ಸುರಿನವ ಏ ಮಾಸ್ತರ ನಮಗೆ ಫರಕ್ ಬೀಳಲ್ರಿ ಸೀರಿ ಉಡಮಂತ. ಅವ್ರಿಗೆ ಬಿ ಹಂಗೆ ಅವ್ರಿಗೇನು ಫರಕ್ ಬಿದ್ದಿಲ್ಲ ಸೀರಿ ಉಟ್ಕೊಂಬದು. ನಾಟಕದಾಗ ಯಾವ ಪಾತ್ರ ಮಾಡ್ಬೇಕಾಗ್ಯದ. ಹೌದೌದು ಅಲ್ಲ ನಾಟಕ ಮಾಡ್ಬೇಕಾದ್ರೆ ಸೀರೆ ಉಟ್ಟು ಹೌದು. ಮತ್ತೆ ಸಾಮಾನ್ಯ ಚೇಂಜ್ ಆಗ್ತಾವೇನು? ಅದೇ ಚೇಂಜ್ ಆಗ್ತರಿ ಮಾಸ್ತರ. ಬೇಕಾದ್ರೆ ಬಸ್ಸು ಮಾಸ್ತರ್ಗೆ 20 ಜೋಡ್ ತಂದು ಉಡಿಸ್ನಿ. ಏನೇ ಸಾಮಾನು ಬದಲಿ ಆಯ್ತಾ ಇವತ್ತಿಗೆ ಹಾಡಕಿರೇ ಬಿಡ್ತೀನಿ ನಾ. ಏನಂತಿ ಮಾಸ್ತರ? ಅದಕ್ಕ ಸೀರೆ ಉಡ್ಬೇಕಾದ್ರೆ ಅರ್ಜುನ ಅಲ್ಲಿ ಒಬ್ಬಾಕಿ ಶಾಪ ಕೊಟ್ಟಿಲ್ಲ ಅವ್ನಿಗೆ. ಹೌದಲ್ರಿ ಮಾಸ್ತರ? ಆಕಿನೂ ಹಿಂಗೆ ಇವ್ನ ಮ್ಯಾಗ ಮನಸ್ಸು ಮಾಡಿ ಕರ್ಕೊಂಡು ಹೋಗಿಡ್ರಿ ಪಾತಾಳ ಲೋಕದಾಗ. ಹೌದಪ್ಪ ನಾಗಿಣಿ ಬೈ. ಕರ್ಕೊಂಡು ಹೋದಾಗ ಏನ್ ಮಾಡಿದ್ರು? ಏನ್ ಮಾಡ್ಯಾರಿ? ಇವ ನಾ ಹೇಳ್ದ ನಾ ಅದಕ್ಕಾಗಿ ಬಂದವಲ್ಲ ನಿನ್ ಮ್ಯಾಗ ನಾ ಮನಸ್ಸು ಮಾಡಿಲ್ಲ. ಹೌದು ನಾ ಹೊಟ್ಟೆ ಕೂಡ ಕೂಡಂಗಿಲ್ಲ ತಿಳ್ಕೊಂಡು ಇವ ಹಠ ಹಿಡ್ದ. ಅವಾಗ ಅದು ಏನ್ ಮಾಡದ ಶಾಪ ಕೊಟ್ಟದ ತಾಪಾಗಿ. ಏನಂತ? ಯಾವಾಗ ನಿನ್ನ ಮ್ಯಾಲ ಮನಸ್ಸು ಮಾಡಿದ್ರು ಸಹಿತ ನನಗೆ ನೀ ಯಾವಾಗ ತಿರಸ್ಕಾರ ಮಾಡಿ ಹೋಗಿದ್ದಪ್ಪ ಅಂತಂದ್ರ ನೀ ಮುಂದ್ ಒಂದು ದಿನ ಮಾತ್ರ ಸೀರೆ ಉಟ್ಕೋ ತಿಳ್ಕೊಂಡು ಆಕಿನ ಶಾಪ ಕೊಟ್ಟಾಳ ಹೆಣ್ಣಾಗ ತಿಳ್ಕೊಂಡು. ಅವಾಗ ಮುಂದದು ವಿಕ್ರಮ ರಾಜನ ಮನ್ಯಾಗ ಬಂದ್ಕಿರೆ ಆ ಬ್ರಹ್ಮಣಿ ಆಗಿ ಮಾತ್ರ ಅಮ್ಮ ಏನ್ ಮಾಡ್ದ ಅಲ್ಲಿ ನಾಟಕ ಕಲಿಸುವಂತ ಹೆಣ್ಣು ಮಗಳಾದವ ಯಾರು ಅರ್ಜುನ. ಆ ಹೇಳದಾಗೆ ಮಾತ್ರ ಅವ ಸೀರೆ ಉಟ್ಟಾನ. ಅವನು ಮಾಸ್ತರ ಹ್ಯಾಂಗ ಅಂದ್ರಿ ಬರೇ ಚೀಟಕ್ ಮಾತಾಡ್ತಾನ. ಚೀಟಕ ಕಾಮಿಡಿ ಮಾಸ್ತರ ಅಂತ ಹೇಳಂದ್ರೆ 1,000 ಹೇಳ್ತೀನಿ ತಿಳ್ಕೊನಿ. ಇವನಂತೆ ಮಾಸ್ತರ ಸೇಮ್ ಒಂದ್ 8 ಕತ್ತಿ ಇದ್ದೀವಿ. ಕತ್ತಿ ನಮ್ ಕಡೆ ಕತ್ತಿ ಅಂತ ನಿಮ್ ಕಡೆ ಗದೆ ಅಂತೀರಿ ಏನಂತೀರು? ಕತ್ತಿ ಇದ್ದೀವಿ ಇವನಂತ 8. ಆ 9ನೇ ಕತ್ತಿ ಏನ್ ಮಾಡ್ಯದ ಹರ್ಯಾಣದಾಗ ಈ ಅಷ್ಟುಗ ಕರ್ಕೊಂಡ್ ಬರ್ರಿ ಇವತ್ತು ಫುಲ್ ಕಾಮಿಡಿ ಮಾಡಮ್ಮ ಅಂತ ಕೇಸಿಂದ ಇವ್ ಕರ್ಸನ. ಅದ್ರಾಗ ಈ ಕತ್ತಿ ಬಿ ಹೋಗ್ಯದ. ಯಾವಾಗ ಸೂರ್ಯನ ಕತ್ತಿ ಅದು ಬಿ ಹೋಗ್ಯದ. ಹೋಗ್ ಕೇಸಿ ನಾವ್ ಏನ್ ಮಾಡತ್ತನ ಹಿರಿ ಮನುಷ್ಯ ಕತ್ತಿ ವಯಸ್ಸಾದ ಕತ್ತಿ ಹಾಗ ಮಾಡಮ್ ಹೀಗ್ ಮಾಡಮ್ ಅಲ್ಲೊಂದ್ ಹೋಗಮ್ ಇಲ್ಲೊಂದ್ ಹೋಗಮ್ ಅಂತ ಇವ್ ಕೊಳೋ ಅಷ್ಟುಗ ನಕ್ಷನ. ನಕ್ಷನ 7 ಕತ್ತಿ ನಕ್ಕ ಹೊಸ ಕಾಮಿಡಿ ಮಾಡೋದು. ನಕ್ ಆದ್ಮೇಲೆ ಮಾಸ್ತರ ಇದ್ರಾಗ ಏನ್ ನೋಡ್ರಿ ಇದು ಕತ್ತಿ ಸೂರ್ಯನ ಕತ್ತಿ. ಇವಾಗ 7 ಕತ್ತಿ ನಕ್ಕವ. ಆ ಹಳಿ ಕತ್ತಿ ಮಾತು ಕೇಳಿ ಈ ಕತ್ತಿ ನಗಲಿಲ್ಲ. ಯಾಕೋ ಇವತ್ತು ನೀ ನಗಲಿಲ್ಲ ಯಾಕಿಲ್ಲಪ್ಪ ನಡ್ರಂತ ಇವ್ರು ಮನಿಗ್ ಬಂದವ. ಮನಿಗ್ ಬರೋದು ಏನ್ ಯಥಾರ್ಥವ ಮೈಯಾಗ ಮೈಲತ್ತವ ಮಾತು ಹರ್ಯಾಣದ ಹೋಗ್ಯಾವ. ಇದು ಸುಮ್ಕೆ ಹೊಂಟು ದೂರ ಹೋಗಿ ಅವಾಗ ನಗಲತ್ತದ. ಒಂದೇ ನಗಲತ್ತದ. ಇವ್ 7 ಕತ್ತಿ ಹೋಗ ಅದಕ್ಕೆ ಕೇಳೋದು ಏ ನಿನ್ ಎಂತ ಕಾಮಿಡಿ ಮಾಡ್ರ ಅವತ್ ನಕ್ಕಿಲ್ನಿ ಈಗ ಯಾಕೆ ನಗಲತ್ತಿದ್ದ ಹುಚ್ಚ ಅಂತ ಇದಕ್ ಕೇಳ್ರಿ. ಈ ಕತ್ತಿಗೆ ಈ ಕತ್ತಿ ಏನ್ ಹೇಳ್ತದ? ಏ ನಿಮಗೇನ್ ಗೊತ್ತದ್ರಿ ನಿನ್ನ ಹೇಳ ಕತ್ತಿ ನಂಗೆ ಇವತ್ತು ತಿಳಿದಂತ ಈ ಕತ್ತಿ. ಈ ನಮ್ಮನ್ ಕತ್ತಿ ಇದು ನಾವ್ ಕೇಳೋದ್ ಗೊತ್ತಿಲ್ಲ ಹೇಳೋದ್ ಗೊತ್ತಿಲ್ಲ. ಬರೇ ನಮ್ದೇ ಹೇಳ್ರಿ ಈಗ ಒಂದ್ರೆ ಹೇಳಿದ್ರಿ ನಮ್ಮ ಏನು ಹೇಳಿಲ್ಲ ಮಾಸ್ತರ. ನಿಮ್ ಹ್ಯಾಂಗ ಹೇಳ್ತಿದ್ದ ನಾವು ಅರ್ಧದ ಸೀರೆ ಉಂಟಾನ ಅದ್ರ ಉದಾಹರಣೆ ಹೇಳದ. ನೀ 77 ಕೇಳಿದ್ರಿ ಅದು ಅರ್ಧ ಮುಗ್ದೀಗ ಮಾತ್ಲೆಗೆ ಹಾಂಗ ಹೇಳ್ಕೊತ ಬಾನಿ. ಇನ್ನ ನಾಳೆ ಒಂದಿನ ಟೈಮ್ ಅದ ನಿಂಗ ಎಲ್ರಿ ಅಚ್ಚ ಪಿಚ್ಚ ಹುಚ್ಚಾಗ ಮೇಲೆ ಹಿಡಿಬಂಡಿ ದೊಡ್ಡ ಸಮುದ್ರ ಹಿಡೀನಿ ಮಾತ್ರ ಹೇಳ್ರಿ ಮಾಸ್ತರ. ಅದಕ್ಕ ಅಂಬಾ ಭವಾನಿ ತುಳಜಾಪುರ ತನಕ ಮಾತ್ರ ಇಲ್ಲಿಂದ ಜಾಗ ಬಿಟ್ಟು ಅಲ್ಲಿ ಹೋಗ್ಯಾಳ ಅಂತ ಹೇಳಿದ್ದೆ. ಲಾಡ್ಲೆ ಮಶಾಕ್ ಅಂತ ಹೇಳಿದ್ದೆ. ಅದ್ರಾಗ ಏನ್ರಿ ಬಾಯಿ ಹಾಕಂದೇನ್ರಿ ಅವ? ಏನು ಹಾಕಿಲ್ರಿ. ಅದು ಹಾಕಿಲ್ರಿ. ನೀವ್ ಏನ್ ಪದ ಹಾಡಿರಿ ಎಲ್ಲ ಮುಂದ್ ತುರ್ಬಿನಾಗ ಏನ್ ಹಳ್ಳ ಇಟ್ಕೊಳ್ಳ ಅದಕ್ಕೆ ಕೇಳ್ಯಾರ. ಎಲ್ಲರೂ ಕೇಳ್ಯಾರ. ಅದ್ರ ಒಳಗಿನ ಸುಮ್ಮ ಒಂದ್ ಜನರೇ ಮಾತಾಡೇನ್ರಿ. ಕಾಕ ಕೇಳ್ರಲ್ಲ ಕಾಕಾರೆ ರುಮಾಲ್ ಕಾಕ ಹೇಳೇನ್ರಿ. ಅವ್ರ ಶಾಣರು ಎಲ್ಲ ಕೇಳ್ಕೊಂಡು ಸುಮ್ ಗಪ್ಪ ಕೂತಾರ. ಬಂಗಾರ ಯಾವ್ದದ ಬೆಳಿ ಯಾವ್ದದ ಕೂನ ಹಿಡಿತಾರ. ಹಳ್ಳ ಮಾಡಿ ಯಾಕೆ ಇಟ್ಕೊಂಡಾಳ ತುರುಬಿನಾಗ ಅಕ್ಕಿ ತಿಳ್ಕೊಂಡು ಕೇಳಿದ್ದೆವು. ಹೌದಲ್ರಿ ಮಾಸ್ತರ? ಅಲ್ಲಿಂದ ಅದು ಮುಚ್ಚಿಟ್ಟಾರ ಅವರು. ಹೌದು ಮತ್ತೇನ್ ಕೇಳಿದ್ದೆವು? ಅವರು 6 ಮನೆ ಇಟ್ಕೊಂಡು 3 ಮನೆ ಅಳಿಲ್ತಾರ ಅವ್ರು. ಹಂಗ ಮಾಡ್ಬೇಡ ಮಾಸ್ತರ. ಇನ್ನ ನಾಳೆಗ್ ಒಂದ್ ದಿನದ ನಿಂದು ಚಂದ್ರಶೇನಿ ಇದ್ದಕ್ಕಿ ಗಂಡನ ಪ್ರಾಣ ಮಾತ್ರ ತಾನೇ ಹೇಳಿ ಹೊಡಿಸಾಳ ಅಂತ ಹೇಳಿದ್ದೆವು. ನನ್ನ ಕಾಲಾಗ ಅದನ್ನು ಅಲ್ಲೇ ಬಿಟ್ಟಾಳ.
ಮತ್ತೆ ಎಲ್ಲಾನು ಅಲ್ಲಿದಲ್ಲೇ ಮುಚ್ಚಿಟ್ಟಾರ ಹೌದಲ್ರಿ ಮಾಸ್ತರ ಮತ್ತೆ ಇವ್ರು ಹೇಳಕ್ಕೆ ನಾವೇನ ನಮಗೆ ಇಟ್ಕೊಂಡ್ರಿ ಇವ್ರು ಹೌದು ಹಾ ರೀ ಹಾ ರೊಕ್ಕ ಕೊಟ್ಟು ತರ್ಸಿರಿ ನೀವು ತರ್ಸಿರಿ ಹಾ ಹಾ ಮತ್ತೆ ಇವ್ರು ಉತ್ತರ ಹೇಳಪ್ಪ ಅಂತಂದ್ರೆ ಇದು ಅಂತ ಹೇಳೋಣ ನಮ್ದು ಹೇಳೋದಿಲ್ಲ ಇವ್ರದೇ ಹೇಳೋದಂದ್ರೆ ಹೆಂಗೆ ಅದೇನ್ರಿ ಮಾಸ್ತರ ಮಾತ್ರ ಹೇಳೋದು ಎಲ್ಲ 12,769 ಕಂಬಾಪುರ ದಶದ್ವಾರ ಸುತ್ತ ಕಾಬಾ ಜನ್ನತ ಸಮಾನ ಕಾವೇ ಶರೀಫ ಕಲ್ಲು ಪೂರ್ವ ದ್ವಾರಕ ಮಾಡಿ ಸ್ಪರ್ಶನ ಆ ಪರುಷ ಸಂಖ್ಯ ಅವಸರಕ ಮಾಡಿ ಸ್ಪರ್ಶನ ಏ ತೌರೇತ ಇಂಜಿಲ ಮತ್ತು ಜಬುರ ಪುರುಕನ ಕೇಳ ತಂಗಿ 4 ವೇದಗಳಿಗೆ ಕರೆದಾರವರು ಕೇಳು ಪೂರ್ಣ ಕಬ್ಬಲ್ ಜ್ಞಾನ ಗುರುವನ ಹೆಸರ ಹೆಣ್ಮಗಳು ಮಾತ್ರ ಕೇಳ ಇಲ್ಲವೇ ಕಸರ ಯಾವ ಕಬ್ಬಲಿಗೆನ ಗುರುವಿನ ಹೆಸರ ಬೇಕಾಗ್ಯಾದ ಇವಳಿಗ ರುಜಿರ ಋಷಿ ಅಂತ ಅವನ ನಾಮಕರಣ ಬಂದ ಜಗದಾಗ ಹಿಂದ್ರಗಡೆ ಎಷ್ಟೋ ಮಂದಿ ಬಂದರ ತಂಗಿ ಜಾತಿಯ ಒಳಗ ಆದಿಯಲ್ಲಿ ರುಜಿರ ಋಷಿ ಅಂತ ಕಬ್ಬಲಿಗೆನ ಗುರುವ ಎದ್ದ ವರದ ಹಸ್ತ ಮಾತ್ರ ಇಟ್ಟನ ಬಂದು ಕಬ್ಬಲಿಗೆನ ತಲೆ ಮ್ಯಾಗ ಈಗ ನಾವು ನಡೆಸುವಂತ ದುಡ್ಡಿನ ಮ್ಯಾಗ ಸಿಂಹದ ಸಿಕ್ಕ ಯಾಕ ಅಂದ್ರ ಸಿಂಹದ ಸಿಕ್ಕನೆ ಯಾಕೆ ಇಟ್ಟಾರಂತ ಕೇಳ್ಯಾಳ ನಮಗ ನಾರಸಿಂಹ ಅಂದ್ರ ತಂಗಿ ಲಕ್ಷ್ಮಿ ಗಂಡ ಕೇಳ ಜಗದಾಗ ಗಂಡನ ಸಿಕ್ಕ ಜಡಿಸಿಕೊಂಡು ಬಂದಳ ಬಾಜಾರದಾಗ ಗಂಡನ ಗುರುತೆ ಇಲ್ಲೇ ಯಾವ ಬೋಳಿನೂ ಮಾತ್ರ ನೀಗೆ ಇಲ್ಲ ಗಂಡನ ಸಿಕ್ಕ ಜಡಿಸಿಕೊಂಡಾಗ ಆಕಿ ಮಾತ್ರ ಹೆಣ್ಣಿನಲ್ಲಿ ಎಷ್ಟು ಜಾತಿ ಗಂಡಿನಲ್ಲಿ ಎಷ್ಟು ಜಾತಿ ತಂಗಿ ಹೆಣ್ಣಿನಲ್ಲಿ 4 ಪ್ರಕಾರ ಮಾತ್ರ ಅದಾವ ಹೇಗ ಶೇಷಕ ವೃಷಭ ಅಶ್ವ ಅಂತ ಇಟ್ಟಾರ ಹೇಂಗ ಇದು ಅಲ್ಲೇ 4 3 12 24 ಜಾತಿ ಅದಾವ ಜಗದಾಗ ಅವ್ರಿಗೆ ಮಾಸ್ತರ ಮತ್ತೇನ್ ಕೇಳ್ಯಾರ ಹೆಣ್ಣು ಜಾತಿ 4 ಗಂಡು ಜಾತಿ 4 ಈ ಯಾವ್ಯಾವ ಕೇಳ್ಯಾರ ಹೌದು ಹಸ್ತಿನಿ ಶಂಕಿನಿ ಪದ್ಮಿನಿ ಚಿತ್ತಿನಿ ಚಿತ್ತಿನಿ ಇವು 4 4 ಶಶಿಕ ಮರಗ ಹೌದು ಇವು 4 ಜಾತಿ ಗಂಡಿನವ ಅಶ್ವಮೃಗ ಅಶ್ವಮರಗ ಶಶಿಕ ಹೌದು. ಇವು 4 ಗಂಡಿನವ ಹೌದು ಇವು ಯಾವಕ್ಕೂ ಕುಡಿದ್ರ ಮಾಸ್ತರ ಇದು ಆಗ್ತದ ಅಪೋಸಿಟ್ ಆತವ ಅದು ಬ್ಯಾ ತಿಪ್ಪಡದ ಮಾಸ್ತರ ಇನ್ನ ವಿದ್ಯಾಭಾಂಡರದ ಕೈ ಹಾಕಿದ್ರೆ ಬಾಳ ತಿಪ್ಪಲ ತಿಪ್ಪಳದ ಮಾಸ್ತರ ಯಾವ ಜಾತಿ ಹೆಣ್ಣಿಗೆ ಯಾವ ಜಾತಿ ಗಂಡ ಕೂಡ್ಸಿದ್ರ ಅವು ಯಾವ್ದು ಸಂಸಾರ ಚಂದ ಮಾಡ್ತಾವ ಹೆಣ್ಮಗಳದು ಒಂದೇ ಬಟ್ಟೆ ಮ್ಯಾಗಿತ್ತಂದ್ರ ಪಂಚಾಂಗ ಯಾಕೆ ತೆಗೆದು ನೋಡ್ತಾರ್ರಿ ಹೌದಲ್ರಿ ಮಾಸ್ತರ ಇದ್ರ ಸಂಬಂಧ ತೆಗೆದು ನೋಡ್ತಾರ ಅವ್ರು ಈ ಜಾತಿ ಹೆಣ್ಣಿತ್ತಪ್ಪ ಅಂತಂದ್ರೆ ಇಂಥದೇ ಮಾತ್ರ ಗಂಡ ಇದ್ರ ಕೂಡ ಕೂಡಿಸ್ಬೇಕು ಅಂದ್ರೆ ಸಂಸಾರ ಚಂದ ಹೋಗ್ತದ ತಿಳ್ಕೊಂಡು ಹಿರಿಯರು ಮಾತ್ರ ಪಂಚಾಂಗ ನೋಡ್ತಾರ ಹೌದು ಇಲ್ಲಿ 4 ಪ್ರಕಾರವಾದಂತಾವು ಮಾತ್ರ ನಿನ್ನ ಹೆಣ್ಣಿನ ಅದಾವ ಹೌದಲ್ರಿ ಮಾಸ್ತರ 4 ಪ್ರಕಾರವಾದಂತಾವು ಮಾತ್ರ ಗಂಡಿನ ಅದಾವು ಅದ್ರೊಳಗೆ ಯಾವ್ಯಾವ ಕೂಡಿಸಿದ್ರೆ ಮಾತ್ರ ಚಲೋ ಆಗ್ತದ ಸಂಸಾರ ನಾಳೆಗೆ ಮುಂಜಾನೆ ಕೇಳ್ರಿ ಕಾಕ ಅವ್ನಿಗೆ ಬರೋಣ ಮತ್ತೇನ್ರಿ ಮಾಸ್ತರ ಹೊಸ ದಿವಸ ಯಾವಾದದ ಚಲೋ ದಿವಸ ಯಾವಾದದ ಬಾಯಿಲೆ ಹೇಳೇ ಬಿಡ್ರಿ ಮಾತಿನಾಗ ಅಮೂಲ್ಯ ದಿವಸ ಯಾವಾದದ ಯಾವ್ದಾವ್ರಿ ಮಾಸ್ತರ ನವರಂಗ ಬಾಜಾರದಾಗ ಅತ್ ಕೇಳ್ಯಾರ ಅವ್ರು ಹೌದು ಹೊಸ ದಿವಸ ಯಾವಾದದಪ್ಪ ಹೊಸ ದಿವಸ ಅನುಭವ ಐತಿ ಚಲೋ ದಿವಸ ಪ್ರಾಯ ಐತಿ ಕೊನೆ ಜನ್ಮ ಅನ್ನುವಂಥದ್ದು ಮಾತ್ರ ಅದು ಏನ್ ಹೇಳ್ಯಾರ ಅಮೂಲ್ಯ ದಿವಸ ಹೌದಲ್ರಿ ಮಾಸ್ತರ ಅದಕ್ಕೆ ನೋಡ್ರಿ ಯಾರ ಸತ್ ಸುದ್ದಿ ಕೇಳಿದ್ರಪ್ಪ ಅದನ್ನ ನಿಂದ್ರಂಗಿಲ್ಲ ಹಂಗೆ ಸಟ್ನೆ ಹೋಗಿ ಬಿಡ್ತಾರ ಹೌದು ಏ ಕಿವಿಲೆ ಕೇಳಬಾರ್ದ್ರು ಇದು ಲಾಸ್ಟ್ ಅದ ಸಂತಿ ಅವಂದ ತಿಳ್ಕೊಂಡು ಎಲ್ಲರೂ ಮಾತ್ರ ಕೂಡ್ತಾರ ಆ ಟೈಮ್ದಾಗ ಇದು ಅಮೂಲ್ಯ ದಿವಸ ಅಂತ ಹೇಳಿ ಕರೀತಾರ ಹೇಗೆ ಕೇಳಿದ್ರ ಅವ್ರ ವಿಷಯಗಳು ಕೇಳಿರುವಂತ ವಿಷಯಗಳು ಮತ್ತೇನ್ ಕೇಳ್ಯಾರ ಇಲ್ರಿ ನಮ್ಮ 2-3 ನೆನಪಿರ್ಲಾಗ 70 ನಮಗೆ ನೆನಪಿರ್ತಾವ ಈ ಕುಂತೋರಿಗೆ ನೆನಪಿಲ್ಲ ಅದು ಮಾರುತಿಗೆ ಗುರು ಯಾರತ್ ಕೇಳ್ಯಾರ ಅವ್ರು ಯಾರು ಮಾಸ್ತರ
ಹಾ ನಡೀಲ್ರಿ ಮಾಸ್ತರ. ಅದಕ್ಕ ವೀರಭದ್ರನ ಮಾತ್ರ ಗುರು ಆಗ್ಯಾನ. ಹೌದ್ ಹೌದು. ವೀರಭದ್ರ ಗುರುವಾಗಿ ಹನುಮಾನ್ ದೇವ್ರ ವೀರಭದ್ರ ಇವ್ರು ಇಬ್ರೇ. ಹಾ ಉಳ್ಕಿ ದೇವ್ರಲ್ಲ. ಹೌದು. ಹಿಂಗ್ ಹೇಳ್ತಾವ ಹನುಮಾನ್ ದೇವ್ರ ವೀರಭದ್ರ ದೇವ್ರ. ಉಳ್ಕಿದ್ದೇವೆ. ಹಾ ಅದಕ್ಕ ಈ ಪ್ರಕಾರವಾಗಿ ಮಾತ್ರ ವಿಷಯಗಳು ಕೇಳಿದ್ರು ಅವ್ರು. ಇಲ್ಲ ಅವು ಭಾಳ ಐತ್ರಿ ಮಾಸ್ತರ. ಏನ್ ಎಲ್ಲ ಮಾಡಂದ್ರಿ ನೂರಾಗಾಯ್ತು. ಜನ ಹೊಡೆದ್ರು. ಮತ್ತೇನ್ ಕೇಳ್ಯಾರ? ಮತ್ತೇನು ಕೇಳ್ಯಾರ್ರಿ? ಚೇಳ ಹಗಲೆಲ್ಲ ಹಡಿತಿದ್ರ ಹಾ ಚೇಳ ಬೆನ್ನಿಲೇನು ಬಿಸ್ತದ, ಅದು ಬಿಚ್ಚನ ಒಮ್ಮೆ ಸತ್ತು ಬಿಡ್ತದ. ಅದು ಹೇಳಿಲ್ರಿ. ಅದು ಯಾಕೆ ಸಾಯ್ತದ ಅಂತ ಯಾಕೆ ಸಾಯ್ತದ್ರಿ ಮಾಸ್ತರ? ಪರಮಾತ್ಮ ದ್ವಾರ ಯಾಕೆ ಮಾಡಿಲ್ಲ? ಹಾ, ಹಾ. ಹಾ ಎಲ್ಲರಿಗೂ ದ್ವಾರ ಮಾಡ್ಯಾನ ಹರಿಯೋದು. ಆ ಚೇಳ ಮಾತ್ರ ಜಾಸ್ತಿ ಆದವಪ್ಪ ಅಂತಂದ್ರ ಹಾ ಹಾ ಈ ಜಗದನ ಜನ ಮಾತ್ರ ಉಳಿಯಂಗಿಲ್ಲ ತಿಳ್ಕೊಂಡು ಏನ್ ಮಾಡ್ಯಾನವ, ಏನ್ ಮಾಡ್ಯಾನ್ರಿ? ಹುಟ್ಟಿದ ಕೂಡ್ಲೆ ಅದಕ್ಕೆ ಸಾಯಿಲೆ ತಿಳ್ಕೊಂಡು ಮಾತ್ರ ಬೆಲ್ಲಿನ ಬಿಚ್ಚನ ಸತ್ತು ಬಿಡ್ತದ ಅದು ಚೇಳ. ಹಾ ಹಾ ಒಮ್ಮೆ ಶಂಕ ಹೊಡಿತಿರ್ತಾಳ, ಅದು ಭಾಗ್ಯತಳ ನೆತ್ತಿಗೆ ಹೇರ್ತದ ಅದು ಚೇಳ. ಆತ ಇನ್ನೊಂದು ಕೇಳ್ಯಾರ ಮಾಸ್ತರ. ಏನತ್ತ? ಗಂಟಿ ಯಾಕೆ ಕಟ್ಟ್ಯಾರ? ಹಾ 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 ದೇವ್ರ ಗುಡಿಯಾಗ ಗಂಟಿ ಯಾಕೆ ಕಟ್ತಾರ? ಗಂಟಿ ಯಾಕೆ ಕಟ್ಟ್ಯಾರ ಅಂದ್ರ ಇವ ಸಂಸಾರ ನಾದನಾಗ ಇರ್ತಾನ. ಯಾರು ಮಾನವ